ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಈ ವಿಡಿಯೋ ಬಂದು ಲಾಸ್ಟ್ ಸ್ಯಾಟರ್ಡೆ ಆ್ಯಂಡ್ ಸಂಡೇದು ವಿಡಿಯೋ ಯಾವುದ್ರ ಬಗ್ಗೆ ಅನ್ನೋದನ್ನು ನೆಕ್ಸ್ಟ್ ಹೇಳ್ತೀನಿ. ಸೊ ಅಲ್ಲಿವರೆಗೂ ನನ್ನ ಚಾನಲ್ನ ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಸಂಚಿತಾ ಗೌಡ ಆ್ಯಂಡ್ ಸಂಚಿತಾ ಅಂತ ಇದೆ. ಸೊ ನನ್ನ ಐ ಡಿನ ಫಾಲೋ ಮಾಡಬೇಕು ಅಂತ ಕೇಳ್ಕೊತೀನಿ. ಸೊ ಹಾಗೆಯೇ ಇವತ್ತಿನ ವಿಡಿಯೋ ಬಂದು ನಂಜನಗೂಡು ಮತ್ತು ಚಾಮುಂಡಿ ಬೆಟ್ಟ, ಹಾಗೆ ನಿಮಿಷಾಂಬ ಟೆಂಪಲ್ ದರ್ಶನ ಯಾವ ಥರ ಆಯಿತು, ನಾವು ಯಾವತ್ತು ಹೋಗಿದ್ವಿ, ಏನೆಲ್ಲ ಆಯಿತು ಅನ್ನೋದನ್ನು ಹೇಳ್ತೀನಿ ಬನ್ನಿ. ಸೊ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಅದ್ರ ಜೊತೆಗೆ ಸೊ ನಾವು ಸ್ಯಾಟರ್ಡೇ ನೈಟ್ 9:45ಗೆ ಹೊರಟ್ವಿ. ಸ್ವಲ್ಪ ಊಟ ಮಾಡಿಕೊಂಡು ಮನೆಯಿಂದ ಹೊರಟ್ವಿ, ನಾನು ಆ್ಯಂಡ್ ನನ್ನ ಹಸ್ಬೆಂಡು. ನಾವು ಮಾತ್ರ ಹೊಟ್ಟೆ ತುಂಬಿಸ್ಕೊಂಡ್ರೆ ಸಾಲದು ಅಲ್ವಾ, ಸೊ ಗಾಡಿಗೂ ಹೊಟ್ಟೆ ತುಂಬಿಸ್ಬೇಕಲ್ವಾ ಅಂದ್ಬಿಟ್ಟು ಪೆಟ್ರೋಲ್ ಬಂಕ್ ಬಂದ್ವಿ. ಪೆಟ್ರೋಲ್ ಬಂಕ್ ಬಂದು ಪೆಟ್ರೋಲ್ ಹಾಕ್ಸ್ಕೊಂಡು ಅಲ್ಲಿಂದ ಏರ್ ಚೆಕ್ ಮಾಡಿಸ್ಕೊಂಡು ಮೈಸೂರು ಕಡೆ ಹೊರಟ್ವಿ. ಮೈಸೂರು ಕಡೆ ಹೊರಟಿದ್ದೇನೋ ಸತ್ಯ, ಬಟ್ 9:45ಗೆ ಹೊರಟ್ವಿ. ಅಲ್ಲಿಂದ ನಾವು ಅಷ್ಟು ಬೇಗ ರೀಚ್ ಆಗ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಮೈಸೂರು ರೀಚ್ ಆಗಲಿಲ್ಲ. ಮಿಡಲಲ್ಲಿ ನಮಗೆ ಗೊತ್ತಿರೋರೊಬ್ರು ಮನೆಯಲ್ಲಿ ನಾವು ಸ್ಟೇ ಆದ್ವಿ. ಸ್ಯಾಟರ್ಡೇ ನೈಟ್ 11:15ಗೆ ಹೋಗಿ ರೀಚ್ ಆಗಿ ಅಲ್ಲಿ ಸ್ಟೇ ಆಗಿಬಿಟ್ಟು ಅರ್ಲಿ ಮಾರ್ನಿಂಗ್ ನಾವು ಅಲ್ಲಿಂದ ಟೆಂಪಲ್ಗೆ ಹೊರಡಬೇಕಿತ್ತು. ಸೊ ಹಾಗಾಗಿ ಅವ್ರ ಮನೇಲಿ ಸ್ಟೇ ಆದ್ವಿ. ನೆಕ್ಸ್ಟ್ ಡೇನೇ ಹೋಗ್ಬೋದಿತ್ತು, ಬಟ್ ಮಾರ್ನಿಂಗ್ ನಾವು ಬ್ಯಾಂಗ್ಳೂರ್ ಬಿಡಬೇಕಾದ್ರೆ ತುಂಬ ಅರ್ಲಿ ಬಿಡಬೇಕಾಗುತ್ತೆ. 3:00 2:30ನೇ ಬಿಡಬೇಕಾಗುತ್ತೆ. ಯಾಕೆಂದರೆ ಬೇಗ ದರ್ಶನಕ್ಕೆ ಹೋಗ್ಬೇಕಿತ್ತು. ಅಭಿಷೇಕದ ಪೂಜೆ ಇರೋದ್ರಿಂದ ನಾವು 6:30ಗೆ ಅಲ್ಲಿರಬೇಕಿತ್ತು. ಸೊ ಹಾಗಾಗಿ ಲೇಟ್ ಆಗಿಬಿಡುತ್ತೆ, ನಾವೆಲ್ಲ ರೆಡಿ ಆಗಿಬಿಟ್ಟು ಹೊರಡೋದು ಅಂದ್ಬಿಟ್ಟು ಹಿಂದಿನ ದಿನನೇ ನೈಟ್ ಹೋಗಿ ಸ್ಟೇ ಆಗಿಬಿಟ್ಟು ಅಲ್ಲಿಂದ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಸಡನ್ ಆಗಿ ಲಾಸ್ಟ್ ಮೂಮೆಂಟಲ್ಲಿ ಆಗಿರೋ ಪ್ಲ್ಯಾನ್ ಇದು. ಫಸ್ಟಿಗೆ ಪ್ಲ್ಯಾನ್ ಆಗಿರೋದು ಭಾನುವಾರನೇ ಹೊರಡೋಣ ಅಂತ. ಲಾಸ್ಟ್ ಮೂಮೆಂಟಲ್ಲಿ ಸ್ಯಾಟರ್ಡೆ ಈವ್ನಿಂಗ್ ಪ್ಲ್ಯಾನ್ ಆಗಿರೋದ್ರಿಂದ ಸೊ ನಾವು ಗಡಿಬಿಡಿನಲ್ಲಿ ಬ್ಯಾಗ್ ಎಲ್ಲ ಪ್ಯಾಕಪ್ ಮಾಡ್ಕೊಂಡು ಹೊರಟಿದ್ದಾಯಿತು. ಹೊರಡೋದೇನೋ ಹೊರಟ್ವಿ. ನೆಕ್ಸ್ಟು ಅವ್ರ ಮನೇಲಿ ಹೋಗಿ ಸ್ಟೇ ಆಗಿ ನಾವು ಅಲ್ಲಿ ರೀಚ್ ಆಗೋ ಅಷ್ಟೊತ್ತಿಗೆ 11:15 ಆಯಿತು. ಊಟ ಮಾಡೋಕ್ಕೆ ಹೇಳಿದ್ರು. ಸೊ ನಾವು ಮನೇಲೇ ಊಟ ಮಾಡಿರೋದ್ರಿಂದ ಊಟ ಬೇಡ ಅಂತ ಹೇಳಿದ್ವಿ. ಫಸ್ಟ್ ಟೈಮ್ ಹೋಗಿರೋದ್ರಿಂದ ಮಾತಾಡಿಕೊಂಡು ಎಲ್ಲರೂ ಹರಟೆ ಹೊಡ್ಕೊಂಡು ಮಲಗೋ ಅಷ್ಟೊತ್ತಿಗೆ 12:30 ಆಗೋಯ್ತು. ಸೊ 12:30ಗೆ ಮಲಗಿಬಿಟ್ಟು 12:30ಗೂ ಯಾರೂ ಎದ್ದು ಬರ್ತಾ ಇರಲಿಲ್ಲ. ಸೊ ಬಂದು ಎಲ್ಲ ಹೇಳಿದ್ರು, ಮಾರ್ನಿಂಗ್ ಬೇಗ ಎದ್ದೇಳಬೇಕು, ಮಲ್ಕೊಳ್ಳೋಣ ಅಂತ. ಸೊ ಹಾಗಾಗಿ ಮಲ್ಕೊಂಡ್ವಿ. ನೆಕ್ಸ್ಟ್ ಡೇ ನಾವು ಹೊರಟಿರೋದು ಮಾರ್ನಿಂಗ್. ನಾವೆಲ್ಲ ವೇಕಪ್ ಆಗಿದ್ದು ಆಲ್ಮೋಸ್ಟ್ 3:30 3:45ಗೆ ಎದ್ಬಿಟ್ಟು ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿ ಆಗಿಬಿಟ್ಟು ಅವ್ರ ಮನೆಯಿಂದ 5 ಗಂಟೆಗೆ ಹೊರಟ್ವಿ. 5 ಗಂಟೆಗೆ ಹೊರಟು ನಾವು ನಂಜನಗೂಡಿಗೆ 6:15ಗೆ ರೀಚ್ ಆದ್ವಿ. 1:15 ಅವರಲ್ಲಿ ರೀಚ್ ಆದ್ವಿ. ಸೊ ರೀಚ್ ಆಗಿದ್ದೇನೋ ಓಕೆ. ಅಲ್ಲಿಂದ ಒಳಗಡೆ ಹೋಗಿ ನೋಡಿದ್ರೆ ಹೆವಿ ರಶ್ ಇತ್ತು. ಯಾಕೆ ಅಂದರೆ ಅವತ್ತಿನ ದಿನ ಇದ್ದಿದ್ದು ರಥಸಪ್ತಮಿ. ನಮಗೆ ರಥಸಪ್ತಮಿ ಇದೆ ಅಂತ ಗೊತ್ತಿತ್ತು, ಬಟ್ ಅಷ್ಟೆಲ್ಲ ರಶ್ ಇರುತ್ತೆ ಅನ್ನೋದು ಕನಸಲ್ಲೂ ಕಂಡಿರಲಿಲ್ಲ. ಯಾಕೆ ಅಂದರೆ ಅಷ್ಟು ತುಂಬ ರಶ್ ಇತ್ತು. ಸೊ ನಮ್ಮದು ಅಭಿಷೇಕದ ಪೂಜೆ ಇತ್ತು ಆ್ಯಂಡ್ ನಂದೊಂದು ಹರಕೆ ಕೂಡ ಇತ್ತು. ಸೊ ಅದ್ರ ಜೊತೆಗೆ ನೆಕ್ಸ್ಟ್ ಡೇ ಜಾನ್ 26ಗೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಕೂಡ ಇತ್ತು. ಸೊ ಎಲ್ಲದೂ ಮುಗ್ದಂಗಾಗುತ್ತೆ. ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ಹೋಗಲಿಲ್ಲ, ಬಟ್ ಆ್ಯನಿವರ್ಸರಿ ಪ್ರಯುಕ್ತ ಟೆಂಪಲ್ ಹೋಗಿ ಬಂದಂಗಾಗುತ್ತೆ. ಅದರೊಳಗೆ ನಮ್ಮದೊಂದು ಹರಕೆ ತೀರಿಸ್ದಂಗಾಗುತ್ತೆ ಅನ್ನೋ ಒಂದು ಕನ್ಸರ್ನ್ ಇತ್ತು ನನಗಷ್ಟೇ. ಸೊ ಹಾಗಾಗಿ ಈ ಪ್ಲ್ಯಾನ್ನ ಮಾಡಿದ್ದೆ. ಬಟ್ ಆಲ್ಮೋಸ್ಟ್ 1 ತಿಂಗಳು ಮುಂಚೆನೇ ಹೇಳಿದ್ದೆ ನನ್ನ ಹಸ್ಬೆಂಡ್ಗೆ, ಅವತ್ತಿನ ದಿನ ಫ್ರೀ ಮಾಡ್ಕೊಳ್ಳಿ, ಟೆಂಪಲ್ ಹೋಗಿ ಬರೋಣ ಅಂತ. ಯಾಕೆಂದರೆ ಅವರಿಗೆ 365 ಡೇಸ್ ಆಯಪ್ಪ ಫ್ರೀ ಇರಲ್ಲ, ನನ್ನ ಮನುಷ್ಯ ಫ್ರೀನೇ ಇರಲ್ಲ. ಸೊ ಹಾಗಾಗಿ ಏನೇ ಇದ್ರೂ ನಾನು 1 ತಿಂಗಳಿಂದ ಅವ್ರಿಗೆ ಹೇಳಿ ಫ್ರೀ ಮಾಡಿಸಿ, ಸೊ ಅವತ್ತಿನ ದಿನ ಫ್ರೀ ಮಾಡಿಕೊಂಡ್ರು ಟೆಂಪಲ್ ಹೊರಟ್ವಿ. ಟೆಂಪಲ್ ಏನೋ ರೀಚ್ ಆದ್ವಿ 6:15ಗೆ. ಅಭಿಷೇಕದ್ದೆಲ್ಲ ನಾವು ಬರೆಸ್ಬಿಟ್ಟು ಟೋಕನ್ ಕೂಡ ತೊಗೊಂಡ್ವಿ. ಟೋಕನ್ ತೊಗೊಂಡು ನಾವು ಟೆಂಪಲ್ ಒಳಗಡೆ ಹೋಗಿ ದೇವ್ರ ದಯೆಯಿಂದ ನಮಗೆ 3 ಸರಿ ಅಭಿಷೇಕ ಪೂಜೆನ ನೋಡೋ ಭಾಗ್ಯ ಸಿಕ್ತು. ತುಂಬ ಖುಷಿ ಆಯಿತು. ಅಲ್ಲಿ ಅಷ್ಟು ಸರಿ ಅಭಿಷೇಕ ಪೂಜೆ ನೋಡೋ ಭಾಗ್ಯ ಸಿಗೋದು ಕೆಲವರಿಗೆ ಮಾತ್ರ. ಯಾಕೆ ಅಂದರೆ ಆ ರಶಲ್ಲಿ ಬೇರೆಯವರಿಗೂ ನೋಡೋ ಅವಕಾಶ ಮಾಡಿಕೊಡ್ಬೇಕು. ಸೊ ಹಾಗಾಗಿ ಬೇರೆ ಬ್ಯಾಚ್ಗಳದ್ದು ಅಭಿಷೇಕ ಆಗ್ತಿರುವಾಗ ಕೂಡ ನಮಗೆ ನೋಡೋದಕ್ಕೆ ಅನುವು ಮಾಡಿಕೊಟ್ರು. ಅದು ತುಂಬ ಖುಷಿ ಇದೆ. ಎಲ್ರಿಗೂ ಖುಷಿ ಆಯಿತು. 2 ಸರಿ 3 ಸರಿ ನೋಡಿದ್ವಲ್ಲ ಅನ್ನೋ ನೆಮ್ಮದಿ ಸಿಕ್ತು. ಯಾಕೆಂದರೆ ಅಲ್ಲಿ ನಂಜನಗೂಡಲ್ಲಿ ಅಭಿಷೇಕದ ಪೂಜೆ ನಾನು ಇದುವರೆಗೂ ನೋಡಿರಲಿಲ್ಲ, ಫಾರ್ ದಿ ಫಸ್ಟ್ ಟೈಮ್ ನೋಡಿರೋದು. ಸೊ ಹಾಗಾಗಿ ಖುಷಿ ಆಯಿತು. ಅದನ್ನು ಮುಗಿಸ್ಕೊಂಡು ಆಚೆ ಬಂದುಬಿಟ್ಟು ನಂದೊಂದು ಸಣ್ಣ ಹರಕೆ ಇತ್ತು, ನಾನು ಅದನ್ನು ಫಸ್ಟು ತೀರಿಸಿದೆ.
ಯಾಕೆ ಅಂತಂದ್ರೆ ಅದ್ರ ಸಲುವಾಗಿನೇ ಹೋಗಿರೋದ್ರಿಂದ ಮೇನ್ ಆಗಿ ಅದ್ ಮಾಡ್ಲೇಬೇಕಿತ್ತು. ಪುರೋಹಿತರ ಹತ್ರ ಎಲ್ಲ ಯಾವ ತರ ಏನು ಎತ್ತ ಎಲ್ಲ ಕೇಳ್ಬಿಟ್ಟು ಅದನ್ನ ಮುಗಿಸ್ಕೊಂಡ್ವಿ. ಅಲ್ಲಿಂದ ಪರಶುರಾಮ ಟೆಂಪಲ್ ಹೋಗೋಣ ಅಂದ್ಬಿಟ್ಟು ಪರಶುರಾಮ ಟೆಂಪಲ್ಗೆ ಬಂದ್ವಿ. ಪರಶುರಾಮ ಟೆಂಪಲ್ ಅಲ್ಲಿ ಬೆಲ್ಲ ಮತ್ತೆ ಉಪ್ಪನ್ನ ಹರಿಯೋ ನೀರಿಗೆ ಬಿಡೋದ್ರಿಂದ ನಮ್ಗೆ ಏನೇ ಕಷ್ಟಗಳು ಪ್ರಾಬ್ಲಮ್ಗಳು ಇದ್ರೂ ಸಾಲ್ವ್ ಆಗುತ್ತೆ. ಆ ಬೆಲ್ಲ ಮತ್ತೆ ಉಪ್ಪು ಯಾವ ತರ ಕರಗುತ್ತೋ, ಎಷ್ಟು ಬೇಗ ಕರಗುತ್ತೋ ಅಷ್ಟು ಬೇಗವಾಗಿ ನಮ್ಮ ಕಷ್ಟ ಪ್ರಾಬ್ಲಮ್ಗಳು ಇದೆಲ್ಲ ಕ್ಲಿಯರ್ ಆಗುತ್ತೆ ಅಂತ ಅಲ್ಲೊಂದು ನಂಬಿಕೆ ಇತ್ತು. ಸೊ ಆ ಟೆಂಪಲ್ ಕೂಡ ನಾನು ಇದೇ ಫಸ್ಟ್ ಟೈಮ್ ನೋಡಿರೋದು. ಯಾರೋ ಹೇಳಿದ್ರು ಅಂತ ಹೇಳ್ಬಿಟ್ಟು ನಾವು ಕೂಡ ಹೋದ್ವಿ. ಬಟ್ ತುಂಬಾ ಚೆನ್ನಾಗಿತ್ತು, ಟೆಂಪಲ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂಡ್ ದರ್ಶನ ಕೂಡ ಚೆನ್ನಾಗಾಯ್ತು. ಅಲ್ಲಿ ರಶ್ ಇರ್ಲಿಲ್ಲ, ತುಂಬಾ ಫ್ರೀ ಆಗಿತ್ತು ದೇವಸ್ಥಾನ. ದರ್ಶನ ಮಾಡ್ಕೊಂಡು ಬೆಲ್ಲ ಮತ್ತೆ ಉಪ್ಪನ್ನ ನಾವು ಕೂಡ ನೀರಲ್ಲಿ ಬಿಡೋಣ ಅಂತ ಹೇಳ್ಬಿಟ್ಟು ಬಿಡೋದಕ್ಕೆ ಅಂತ ಹೋದ್ವಿ. ಸೊ ನನ್ನ ಹಸ್ಬೆಂಡ್ ಮತ್ತೆ ನಾನು ಇಬ್ರು ಕೂಡ ಬಿಟ್ವಿ. ಮೂಢನಂಬಿಕೆನೋ ಏನೋ ಗೊತ್ತಿಲ್ಲ, ಬಟ್ ಎಲ್ರು ಮಾಡುವಾಗ ನಮಿಗೂ ಇದ್ರೂ ಇರಬಹುದು ಅನ್ನೋ ಎಲ್ಲೋ ಒಂದು ಟ್ರಸ್ಟ್ ಇರುತ್ತಲ್ವಾ. ಸೊ ಹಾಗಾಗಿ ಎಲ್ರು ಮಾಡಿರ್ತಾರೆ. ನೋಡಿ ಎಷ್ಟು ಬೆಲ್ಲಗಳೇ ಕಾಣಿಸ್ತಾ ಇದೆ ನೋಡಿ, ಆ ನದಿಲಿ ಬರೀ ಬೆಲ್ಲಗಳೇ ಕಾಣಿಸ್ತಾ ಇತ್ತು. ಆ ಬೆಲ್ಲ ಅಚ್ಚ ಬೆಲ್ಲ ಕರಗೋದು ತುಂಬಾ ಸ್ಲೋ. ಆ ಬೆಲ್ಲ ಯಾವ ತರ ಕರಗ್ತಾ ಹೋಗುತ್ತೋ ನಮ್ಮ ಪ್ರಾಬ್ಲಮ್ಗಳು ನಮ್ಮ ಕಷ್ಟಗಳು ಕೂಡ ಅದೇ ತರ ಕರಗುತ್ತೆ ಅನ್ನೋ ಒಂದ್ ಚಿಕ್ಕ ನಂಬಿಕೆ ಅಷ್ಟೇನೆ. ಸೊ ನಾನು ಆ ನಂಬಿಕೆಗೆ ರೆಸ್ಪೆಕ್ಟ್ ಮಾಡ್ತೀನಿ, ಖಂಡಿತವಾಗ್ಲು ಇಲ್ಲ ಅಂತ ಹೇಳಲ್ಲ. ದೇವ್ರ ವಿಷಯದಲ್ಲಿ ಯಾವತ್ತು ಖಂಡಿತ ಅದು ಒಂದು ಟ್ರಸ್ಟ್ ಇದ್ದೇ ಇರಬೇಕು. ನಂಬಿಕೆ ಇದ್ರೇನೆ ಅಲ್ವಾ ಎಲ್ಲದುವೆ. ವ್ಯಕ್ತಿ ಮೇಲಾಗ್ಲಿ ದೇವ್ರ ಮೇಲಾಗ್ಲಿ ನಂಬಿಕೆ ಇರಬೇಕು ಮೈನ್ ಆಗಿ. ಸೊ ಆ ದೇವಸ್ಥಾನದಲ್ಲಿ ಎಲ್ಲದನ್ನು ಮುಗಿಸ್ಕೊಂಡು ಅಲ್ಲಿಂದ ನಾವು ಹೊರಟಿದ್ದು ಚಾಮುಂಡಿ ಬೆಟ್ಟಕ್ಕೆ. ಚಾಮುಂಡಿ ಬೆಟ್ಟದಲ್ಲಿ ನಿಜ ಹೇಳ್ಬೇಕು ಅಂತಂದ್ರೆ ಮನುಷ್ಯ ಅಂತ ಆದವನು ದೇವ್ರ ದರ್ಶನ ಮಾಡಕ್ಕಾಗಲ್ಲ, ಅಷ್ಟು ರಶ್ ಇತ್ತು. ಏನಿಲ್ಲ ಅಂದ್ರೂ 1.5 ಇಂದ 2 ಲಕ್ಷ ಜನ ಇತ್ತು ಟೆಂಪಲ್ ಅಲ್ಲಿ. 1.5 ಕಿಲೋಮೀಟರ್ ಇಂದ ಗಾಡಿಗಳನ್ನ ಅಲ್ಲಲ್ಲೇ ರೋಡ್ ಸೈಡ್ ಅಲ್ಲೇ ಪಾರ್ಕ್ ಮಾಡ್ಬಿಟ್ಟು, ಆ ರೋಡ್ ಇರೋದೇ ಚಿಕ್ಕದಾಗಿ, ಆ ರೋಡ್ ಸೈಡ್ ಸದ್ಯ ಇವಾಗ ಏನೋ ಹೊಸದಾಗಿ ರೋಡ್ ಮಾಡಿದ್ದಾರೆ, ಬೆಟರ್ ಇದೆ, ಪರವಾಗಿಲ್ಲ, ಲಾಸ್ಟ್ ಗಿಂತ ಇವಾಗ ಬೆಟರ್. ಬಟ್ ಆ ರೋಡ್ ಸೈಡ್ ಅಲ್ಲೇ ಗಾಡಿಗಳನ್ನ ಪಾರ್ಕ್ ಮಾಡ್ಬಿಟ್ಟು ಅಲ್ಲಿಂದ 1 ಕಿಲೋಮೀಟರ್ 1.5 ಕಿಲೋಮೀಟರ್ ಎಲ್ಲ ನಡ್ಕೊಂಡು ಹೋಗಿ ದರ್ಶನಕ್ಕೆ ನಿಂತಿದ್ದಾರೆ. ದರ್ಶನಕ್ಕೆ ನಿಂತಿರೋದು 1 ಕಿಲೋಮೀಟರ್ ಹಿಂದೆಯಿಂದಾನೆ. ಆ 1 ಕಿಲೋಮೀಟರ್ ದಾಟ್ಕೊಂಡು ಅವ್ರು ಹಾಕಿರೋ ಆ ಕಂಬಿಗಳನ್ನೆಲ್ಲ ದಾಟ್ಕೊಂಡು ಹೋಗೋ ಅಷ್ಟೊತ್ತಿಗೆ ಏನಿಲ್ಲ ಅಂದ್ರೂ ಮಾರ್ನಿಂಗ್ 10 o'clock ದರ್ಶನಕ್ಕೆ ನಿಂತ್ರೆ ಮಧ್ಯಾಹ್ನ 3 ಗಂಟೆ 4 ಗಂಟೆಗೆ ಆಚೆ ಬರ್ಬೋದು ಅನ್ಸುತ್ತೆ ಜನಗಳು. ಅಷ್ಟು ಜನ ನಿಂತ್ಕೊಂಡಿದ್ರು. ನಮಗೆ ಶಾಕ್ ಆಗೋಯ್ತು. ನಾನಿದು ಚಾಮುಂಡಿ ಬೆಟ್ಟಕ್ಕೆ ಹೋಗಿರೋದು ಸೆಕೆಂಡ್ ಟೈಮ್. ನಾನು ತುಂಬಾ ಸರಿ ಹೋಗಿಲ್ಲ ಚಾಮುಂಡಿ ಬೆಟ್ಟಕ್ಕೆ, ಇದು 2ನೇ ಸರಿ ಹೋಗಿರೋದು. ಈಗ 2 ವರ್ಷದ ಹಿಂದೆ ಒಂದ್ಸರಿ ಹೋಗಿದ್ದೆ, ಅವತ್ತು ಕೂಡ ಅಷ್ಟೇ ವಿಪರೀತ ಜನ ಇದ್ರು. ಸಮ್ಮರ್ ಹಾಲಿಡೇಸ್ ಅಲ್ಲಿ ಹೋಗಿದ್ವಿ. ವಿಪರೀತ ಜನ ಇದ್ದಿದ್ರಿಂದ ಆಚೆ ಕಡೆಯಿಂದನೇ ಕೈ ಮುಗಿದ್ಬಿಟ್ಟು, ಅಮ್ಮ ತಾಯಿ ಕಾಪಾಡಮ್ಮ, ನೀನ್ ಯಾವಾಗ ಕರ್ಸ್ಕೊಂತೀಯ ಕರ್ಸ್ಕೊ ಅಂದ್ಬಿಟ್ಟು ಒಳಗಡೆ ಹೋಗದೆ ಆಚೆಯಿಂದನೇ ಕೈ ಮುಗಿದ್ಬಿಟ್ಟು ಬಂದಿದ್ವಿ. ಸೊ ಹೇಗೇನ್ ಅದೇ ರಿಪೀಟ್ ಆಯ್ತು. ಇವತ್ತು ಕೂಡ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ಅಷ್ಟು ರಶ್ ಇರೋದ್ರಿಂದ ನಮ್ಗೆ ದರ್ಶನ ಮಾಡಕ್ಕಾಗ್ಲಿಲ್ಲ. ಆಚೆಯಿಂದನೇ ನಮಸ್ಕಾರ ಮಾಡ್ಬಿಟ್ಟು ಹೊರಟ್ವಿ. ನಿಜವಾಗ್ಲೂ ತುಂಬಾ ಬೇಜಾರಾಯ್ತು ನನ್ಗೆ. ಯಾಕೆ ಅಂತಂದ್ರೆ ಅಷ್ಟು ದೂರದಿಂದ ಹೋಗಿರ್ತೀವಿ, ಏನೋ ದೇವ್ರನ್ನ ನೋಡ್ಬೇಕು ಅನ್ನೋ ಒಂದು ಹಂಬಲ ಇರುತ್ತೆ. ಬಟ್ ಆ ದೇವ್ರನ್ನ ನೋಡಕ್ಕಾಗಿಲ್ವಲ್ಲ ಅನ್ನೋದು ಇದುವರೆಗೂ ನೋಡೇ ಇಲ್ಲ ನಾನು. ನಾನು ನಿಜ ಹೇಳ್ಬೇಕು ಅಂದ್ರೆ ಇದುವರೆಗೂ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡಿ ದೇವ್ರನ್ನ ನೋಡೇ ಇಲ್ಲ, ನಾನು ಒಳಗಡೆ ಹೋಗೇ ಇಲ್ಲ. ಅದೊಂದು ಕುತೂಹಲ ಇದೆ, ಅದೊಂದು ಬೇಜಾರಿದೆ. ತುಂಬಾ ಡಿಸಪಾಯಿಂಟ್ ಆಯ್ತು ಅವತ್ತು ನನ್ಗೆ. ಸೊ ನೆಕ್ಸ್ಟ್ ಕೂಡ ನಾವು ತುಂಬಾ ಟೆಂಪಲ್ಗಳನ್ನ ಪ್ಲಾನ್ ಹಾಕೊಂಡಿದ್ವಿ ಹಿಂದಿನ ದಿನ. ಬಟ್ ಯಾವ ಪ್ಲೇಸಿಗೂ ಹೋಗಕ್ಕಾಗಿಲ್ಲ. ಯಾಕೆ ಅಂದ್ರೆ ಮೇನ್ ರೀಸನ್ ಲಾಂಗ್ ವೀಕೆಂಡ್ ಒಂದು, ಇನ್ನೊಂದು ರಥಸಪ್ತಮಿ ಇದ್ದಿದ್ದು ಸಂಡೇ. ಈ 3 ರೀಸನ್ ಇಂದ ಯಾವ ಟೆಂಪಲ್ಗೆ ಹೋದ್ರೂ ಕೂಡ ಅಷ್ಟೇ ರಶ್ ಇತ್ತು. ಸೊ ಆದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ಚಾಮುಂಡಿ ಬೆಟ್ಟದಿಂದ ರಿಟರ್ನ್ ಆಗುವಾಗ ನಾವು ಅಲ್ಲಿ ಒಂದು ಹೋಟೆಲ್ ಅಲ್ಲಿ ಟಿಫನ್ ಮಾಡ್ಕೊಂಡ್ವಿ. ಟಿಫನ್ ಎಲ್ಲ ಮಾಡ್ಕೊಂಡು ಹೋಗೋಣ ಅನ್ಬಿಟ್ಟು ಟಿಫನ್ ಮಾಡೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 12:30 ಆಗಿತ್ತು ಅನ್ಸುತ್ತೆ. ಮಧ್ಯಾಹ್ನದ ಊಟ, ಮಾರ್ನಿಂಗ್ ಟಿಫನ್ ಎರಡುವೆ. ಸೊ ಎರಡನ್ನು ಮುಗಿಸ್ಕೊಂಡು ಅಲ್ಲಿಂದ ನಿಮಿಷಾಂಬ ಟೆಂಪಲ್ ಹೋಗೋಣ ಅಂತ ನಿಮಿಷಾಂಬ ಟೆಂಪಲ್ ಹೋದ್ವಿ. ನಿಮಿಷಾಂಬ ಟೆಂಪಲ್ ಅಲ್ಲಿ ಕೇಳ್ಬೇಕಾ, ಅಲ್ಲೂ ಅದೇ ರಶ್ಶು. ಏನಿಲ್ಲ ಅಂದ್ರೂ 1 hour 45 minutes, 1.25 hour ವೇಟ್ ಮಾಡಿದೀವಿ, ಕ್ಯೂನಲ್ಲಿ ನಿಂತಿದೀವಿ. ಎಷ್ಟೇ ಕಷ್ಟ ಆದ್ರೂನು ನಾವು ದರ್ಶನ ಮಾಡ್ಕೊಂಡು ಹೋಗ್ಲೇಬೇಕು. ಇಲ್ಲ ಅಂದ್ರೆ ನಿಜವಾಗ್ಲೂ ದೇವ್ರು ಒಳ್ಳೇದ್ ಮಾಡ್ತಾನ. ಸುಮ್ನೆ ಆಚೆಯಿಂದನೇ ಹೋದ್ರೆ ಏನ್ ಹೋಗಿನೂ ಪ್ರಯೋಜನ ಇಲ್ದಂಗ ಆಗತ್ತೆ. ಆ ದೇವ್ರನ್ನ ನೋಡೋದಕ್ಕಾದ್ರೂ ಒಂದು ಅದೃಷ್ಟ ಬೇಕಲ್ವಾ. ಸೊ ಹಾಗಾಗಿ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ನಿಲ್ಲಕ್ ಆಗದೆ ಇದ್ರೂನು ಕಷ್ಟ ಪಟ್ಬಿಟ್ಟು ನಿಂತ್ಕೊಂಡು ದರ್ಶನ ಮಾಡ್ಕೊಂಡು ಬಂದ್ವಿ.
ಎಷ್ಟೇ ರಶ್ ಇದ್ರೂನು, ನಾವ್ ಎಷ್ಟೇ ಕಷ್ಟ ಪಡ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ರುನು, ಆ ದೇವ್ರ ಮುಖ ನೋಡ್ತಾ ಇದ್ದಂತೆ ನಮ್ದೇನೇ ಪ್ರಾಬ್ಲಮ್ ಇದ್ರೂನು, ಎಷ್ಟು ಕಾಲ್ ನೋವು ಇದ್ರೂನು ಕೂಡ ನಮ್ಗೆ ಅದ್ಯಾವುದು ಕಾಣಿಸೋದೇ ಇಲ್ಲ. ಅಷ್ಟು ಖುಷಿ ಆಗುತ್ತೆ, ಅಷ್ಟು ಸಂತೋಷ ಆಗುತ್ತೆ. ನನಗಂತೂ ತುಂಬಾ ಖುಷಿ ಆಯ್ತು ನಿಮಿಷಾಂಬ ಟೆಂಪಲ್ ಅಲ್ಲಿ ದರ್ಶನ ಮಾಡಾದ್ಮೇಲೆ. ಅಲ್ಲಿಂದ ಅಲ್ಲಿಂದ ರಿಟರ್ನ್ ಆಗುವಾಗ ನನ್ಗೆ ಜಂಬೂ ನೇರಳೆ ಅಂದ್ರೆ ತುಂಬಾ ಇಷ್ಟ. ಸೊ ನಾನು ಜಂಬೂ ನೇರಳೆ ತಗೊಂಡು ತಿನ್ಕೊಂಡ್ ಬಂದೆ. ಯಾಕೆ ಅಂದ್ರೆ ಅದ್ರಲ್ಲಿ ಸ್ವಲ್ಪ ವಾಟರ್ ಕಂಟೆಂಟ್ ಎಲ್ಲ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನನಗೆ ಸ್ವಲ್ಪ ಇಷ್ಟ ಆಗುತ್ತೆ. ಇವಾಗ ನಾನು ತೋರಿಸ್ತಾ ಇರೋ ವಿಡಿಯೋ ಬಂದು ಚಾಮುಂಡಿ ಬೆಟ್ಟದಲ್ಲಿ ಹೋಗುವಾಗ ಅದು ಇರೋ ಟ್ರಾಫಿಕ್ ಯಾವ ತರ ಇದೆ ನೋಡ್ತಾ ಇದ್ದೀರಾ. ಒಂದು ಕಾರ್ ಹಿಂದೆನೂ ಸ್ವಲ್ಪನೂ ಜಾಗ ಇಲ್ಲ, ಅಷ್ಟು ಟ್ರಾಫಿಕ್. ನೋಡಿ, ರೋಡ್ ಸೈಡಲ್ಲೇ ಗಾಡಿಗಳನ್ನ ಪಾರ್ಕ್ ಮಾಡ್ಬಿಟ್ಟು ಎಲ್ಲ ನಡ್ಕೊಂಡು ಹೋಗಿದ್ದಾರೆ ದರ್ಶನಕ್ಕೆ. ಇಷ್ಟು ರಶ್ ಅಲ್ಲಿ ಹೋಗಿ ಅಲ್ಲಿ ದರ್ಶನ ಆಗ್ಲಿಲ್ಲ ಅಂದ್ರೆ ಎಷ್ಟು ಡಿಸಪಾಯಿಂಟ್ ಆಗುತ್ತೆ ಹೇಳಿ. ಎಷ್ಟು ಕಷ್ಟ ಪಟ್ಕೊಂಡು ಅಲ್ಲಿಗೆ ಹೋಗಿರ್ತೀವಿ ಆ ತಾಯಿನ ನೋಡ್ಬೇಕು ಅಂತ. ಹಾಗೇನೆ ಅಲ್ವಾ, ದೇವ್ರ ಮಹಿಮೆ ಅನ್ನೋದೇ ಆತರ ಅಂತ ಅನ್ಸುತ್ತೆ. ಏನೋ ಗೊತ್ತಿಲ್ಲ, ನೆಕ್ಸ್ಟ್ ಟೈಮ್ ಆದ್ರೂ ನನ್ಗೆ ಆ ದೇವ್ರನ್ನ ನೋಡೋ ಭಾಗ್ಯ ಸಿಗ್ಲಿ ಅಂತ ಕೇಳ್ಕೊಂತೀನಿ. ಸೊ ಆದ್ರೂ ಇನ್ಫ್ಲೂಯೆನ್ಸ್ ಮೇಲೆ ಎಲ್ಲ ಟ್ರೈ ಮಾಡಿದ್ವಿ. ಬಟ್ ಅವತ್ತಿನ ದಿನ ಎಲ್ರು ಒಂದೇ ಮಾತು ಹೇಳಿದ್ರು, ಒನ್ ಡೇ ಬಿಫೋರ್ ಹೇಳಿದಿದ್ರೆ ನಾನು ಮಾಡಿಸ್ತಾ ಇದ್ದೆ ಅನ್ಬಿಟ್ಟು. ಲಾಸ್ಟ್ ಮೂಮೆಂಟ್ ಅಲ್ಲಿ ಹೇಳಿರೋದಕ್ಕೆ ಯಾವುದೂ ವರ್ಕೌಟ್ ಆಗ್ಲಿಲ್ಲ. ನಿಜವಾಗ್ಲೂ ಬೇಜಾರು. ಇವಾಗ ನೆನೆಸ್ಕೊಂಡ್ರು ನಂಗೆ ಬೇಜಾರಾಗುತ್ತೆ. ಯಾಕೆ ಅಂತಂದ್ರೆ ಅದು ಹೆಂಗೆ ಕೆಲವೊಂದೆಲ್ಲ ಸೆಂಟಿಮೆಂಟ್ ಇರುತ್ತೆ. ಅದೆಲ್ಲ ಆಗ್ಲಿಲ್ಲ ಅಂದಾಗ ಸಖತ್ ಬೇಜಾರಾಗುತ್ತೆ. ಸೊ ಆಯ್ತು, ಅದೆಲ್ಲ ಮುಗಿಸ್ಕೊಂಡು ನಿಮಿಷಾಂಬ ಟೆಂಪಲ್ದು ಕೂಡ ದರ್ಶನ ಎಲ್ಲ ಆಯ್ತು. ಎಲ್ಲ ಮುಗಿಸ್ಕೊಂಡು ಇನ್ನೇನು ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ನಾವು ಆಲ್ಮೋಸ್ಟು 8 o'clock, ನೈಟ್ 8 o'clock ಅಷ್ಟರಲ್ಲಿ ಬ್ಯಾಂಗ್ಳೂರ್ ರೀಚ್ ಆದ್ವಿ. ಸೊ ನಮ್ಮ ಈ ನಂಜನಗೂಡು, ಹಾಗೆ ಪರಶುರಾಮ ಟೆಂಪಲ್, ಹಾಗೆ ಚಾಮುಂಡಿ ಬೆಟ್ಟ, ಮತ್ತೆ ನಿಮಿಷಾಂಬ ಟೆಂಪಲ್, ಈ 4 ಟೆಂಪಲ್ ನನ್ನ ಜರ್ನಿ ಈ ತರ ಎಲ್ಲ ಇತ್ತು. ಇವಾಗ ಲಾಸ್ಟಿಗೆ ನಿಮಗೆ ಶೋ ಆಗ್ತಿರೋದು ಚಾಮುಂಡಿ ಬೆಟ್ಟದ ವಿಡಿಯೋ ಆಗಿದೆ. ಅಲ್ಲಿ ಜನಗಳನ್ನ ನೀವೇ ನೋಡ್ಬೋದು ಎಷ್ಟು ಜನ ಕಾಣಿಸ್ತಾ ಇದ್ದಾರೆ ಅಂತ. ಸೊ ಯಾರೇ ಆದ್ರೂ ನೆಕ್ಸ್ಟ್ ಟೆಂಪಲ್ಗೆ ಹೋಗೋದಾದ್ರೆ ಆದಷ್ಟು ವೀಕ್ ಡೇಸ್ ಅಲ್ಲಿ ಹೋಗಿ ಅಂತ ಕೇಳ್ಕೊಂತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಕೂಡ ಮರಿಬೇಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂತೀನಿ. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹಾಗೆ ನನ್ನ ವಿಡಿಯೋಸ್ಗಳನ್ನ ವಾಚ್ ಮಾಡ್ತಾ ಇರಿ. ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಕೂಡ ಫಾಲೋ ಮಾಡಿ ಅಂತ ಕೇಳ್ಕೊಂತೀನಿ. ಇನ್ಸ್ಟಾಗ್ರಾಮ್ ನೇಮ್ ಬಂದು ಸಂಚಿತಾ ಗೌಡ ಸಂಚಿತಾ ಅಂತ ಇದೆ. ಸೊ ಹಾಗೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋ ಒಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಸೋ ಮಚ್.